ಸಾಂಬಾರು ಮಾಡೋದಕ್ಕೆ ಇವತ್ತು ಇಂಟ್ರೆಸ್ಟೇ ಇಲ್ಲ, ಬಟ್ ಹೊಟ್ಟೆ ಮಾತ್ರ ತುಂಬ ಹಶ್ವಾಗ್ತಿದೆ. 5 ನಿಮಿಷದಲ್ಲಿ ಏನಾದರೂ ಕ್ವಿಕ್ಕಾಗಿ ರೆಡಿ ಮಾಡಬೇಕಲ್ಲ ಅನ್ನೋ ಸಮಯದಲ್ಲಿ ಈ ರೀತಿ ಮಾಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕ್ಯಾನ್ಸರ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತು ಸಿಂಪಲಾಗಿ 5 ನಿಮಿಷದಲ್ಲಿ ಮಾಡೋ ಅಂತ ಒಂದು ಕ್ವಿಕ್ ರೆಸಿಪಿಯ ನಿಮಗೆ ತೋರಿಸ್ಕೊಡ್ತೀನಿ. ಏನಂದರೆ ಹಸಿಗೊಜ್ಜು, ಕೈಗೊಜ್ಜು ಅಂತಲೂ ಕರೀತಾರೆ ಇದನ್ನ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ನಿ, ಒಂದು ಟೊಮೆಟೊನ 4 ಭಾಗ ಮಾಡ್ಕೊಂಡಿದ್ನಿ, 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ನಿ. ನಂತರ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ಈ ರೀತಿ ನೆನೆ ಹಾಕಿದ್ನಿ. ಹುಣಸೆಹಣ್ಣು ಚೆನ್ನಾಗಿ ನೆನೆಬೇಕು. ಅಷ್ಟರಲ್ಲಿ ನಾವು ಐಟಮ್ ತೊಗೊಂಡಿದ್ದೋ ಅಲ್ವಾ, ಅದನ್ನೆಲ್ಲ ಒಂದು ಕುಟಾಣಿಲಿ ಚೆನ್ನಾಗಿ ಕುಟ್ಕೊಂಡು ಬರೋಣ ಬನ್ನಿ. ನೋಡಿ, ಇಲ್ಲಿ ಈ ರೀತಿ ಒಂದು ಕಲ್ಲಿನ ಕುಟಾಣಿನ ತೊಗೊಂಡಿದ್ದೀನಿ. ನಂತರ ಬಿಡಿಸ್ಕೊಂಡಿರೋಂಥ ಬೆಳ್ಳುಳ್ಳಿನ ಇದ್ರೊಳಗೆ ಸೇರಿಸ್ಕೊಂಡು ಚೆನ್ನಾಗಿ ಜಜ್ಜಿಗೋತೀನಿ. ಈ ರೆಸಿಪಿಗೆ ಯಾವುದೇ ರೀತಿ ಒಗ್ಗರಣೆ ಬೇಕಾಗಿಲ್ಲ, ಯಾವುದೇ ರೀತಿ ಸಾಂಬಾರು ಪೌಡ್ರು ಬೇಕಾಗಿಲ್ಲ, ಏನೂ ಇಲ್ಲ. ಬಟ್ ಟೇಸ್ಟ್ ಅಂತೂ ಆಸಮ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಂಡಿದ್ನಿ, ಅಂದರೆ ತರ್ತರಿಯಾಗಿರಬೇಕು ಬೆಳ್ಳುಳ್ಳಿ, ಆ ರೀತಿ ಜಜ್ಕೋಬೇಕು. ನಂತರ ನೆನೆ ಹಾಕಿರೋಂಥ ಹುಣ್ಸೆಣ್ಣೊಳಗಡೆ ಇದನ್ನ ಸೇರಿಸ್ಕೋತೀನಿ. ನಂತರ ಒಂದು 6 ಹಸಿಮೆಣ್ಸಿನ್ಕಾಯಿನ ತರ್ತರಿಯಾಗಿ ಜಜ್ಕೋತೀನಿ. ನಿಮ್ಗೆ ಏನಾದರೂ ಹಸಿಮೆಣ್ಸಿನ್ಕಾಯಿ ಉಪಯೋಗಿಸೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಹಣ್ಣಾಗಿರೋವಂಥ ಮೆಣಸಿನ್ಕಾಯಿ ಆದರೂ ಉಪಯೋಗಿಸ್ಬೋದು. ಬಟ್ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿನ ಉಪಯೋಗಿಸ್ತಾ ಇದ್ದೀನಿ. ಕೆಲವೊಬ್ಬರು ಹಸಿಮೆಣ್ಸಿನ್ಕಾಯಿ ಉಪಯೋಗಿಸಲ್ಲ, ಅಂದರೆ ಇಷ್ಟಪಡೋದಿಲ್ಲ. ಅಂಥವ್ರು ಹಣ್ಣಾಗಿರೋವಂಥ ಮೆಣಸಿನ್ಕಾಯಿ ಆದರೂ ಉಪಯೋಗಿಸಿ. ನೋಡಿ, ಈ ರೀತಿ ತರ್ತರಿಯಾಗಿ ಇದನ್ನ ಜಜ್ಕೊಂಡಿದ್ದೀನಿ. ನಂತರ ಈರುಳ್ಳಿನ ಸೇರಿಸ್ಕೊಂಡು ಜಜ್ಕೋತೀನಿ. ಈರುಳ್ಳಿನ ಉಂಡೆ ಆಗಾದರೂ ನೀವು ಜಜ್ಕೋಬೋದು. ನಾನು ಈಸಿ ಆಗಲಿ ನನಗೆ ಜಜ್ಕೊಳ್ಳೋದಕ್ಕೆ ಅಂತ ಈ ರೀತಿ ನಾನು ಪೀಸ್ ಮಾಡಿಕೊಂಡು ನಂತರ ಜಜ್ಕೋತಾ ಇದ್ದೀನಿ. ಅಥವಾ ನಿಮಗೆ ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡಿಕೊಂಡು ಈರುಳ್ಳಿನ ಸೇರಿಸ್ಕೋತೀನಿ ಅಂತಂದರೆ ಆ ರೀತಿನಾದರೂ ಸೇರಿಸ್ಕೋಬೋದು. ಬಟ್ ಜಜ್ಜಿದ್ರೆ ಅದರಲ್ಲಿರೋವಂಥ ರಸ ಎಲ್ಲ ಬಿಟ್ಕೊಂಡು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ. ತೊಗೊಂಡಿರೋಂಥ ಎಲ್ಲ ತರಕಾರಿನೂ ಅಷ್ಟೇ ತರ್ತರಿಯಾಗಿಯೇ ಜಜ್ಕೋತೀನಿ. ಅದು ತಿನ್ನುವಾಗ ಬಾಯಿಗೆ ಸಿಗ್ತಾ ಇರಬೇಕು, ತುಂಬ ಚೆನ್ನಾಗಿರುತ್ತೆ. ನೀವು ಅಷ್ಟೇ ಅದೇ ರೀತಿ ಜಜ್ಕೊಳ್ಳಿ. ನಂತರ ಟೊಮೆಟೊನ ನಾನು 4 ಭಾಗ ಆಗಿ ಮಾಡ್ಕೊಂಡಿದ್ದೆ. ಇಲ್ಲಿ 2 ಭಾಗನ ಸೇರಿಸ್ಕೊಂಡು ಜಜ್ಕೋತಾ ಇದ್ದೀನಿ. ಯಾಕೆಂದರೆ ಅದರ ರಸ ಎಲ್ಲ ಸಿಡಿಯುತ್ತೆ. ಅದಕ್ಕೋಸ್ಕರ ನಿಧಾನವಾಗಿಯೇ ಜಜ್ಕೊಳ್ಳಿ, ಅದು ರಸ ಎಲ್ಲ ತುಂಬ ಸಿಡಿದ್ಬಿಡುತ್ತೆ. ಟೊಮೆಟೊನ ಜಜ್ಜಿಲ್ಲ ಅಂತಂದ್ರೂ ಏನು ತೊಂದರೆ ಇಲ್ಲ, ಯಾಕೆಂದರೆ ಅದನ್ನ ಕೈಯಲ್ಲೇ ನೀಟಾಗಿ ಕ್ಯೂಚ್ಕೊಂಡ್ಬಿಟ್ರು ಸ್ಮ್ಯಾಶ್ ಆಗಿಬಿಡುತ್ತೆ. ನಾನು ಸ್ವಲ್ಪ ಕ್ಯೂಚ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತಂದ್ಬಿಟ್ಟು ಈ ರೀತಿ ಜಜ್ಕೊತಾ ಇದ್ದೀನಿ. ಉಳಿದಿರೋ ಅಂಥ ಟೊಮೆಟೊನು ಇದೇ ರೀತಿ ಜಜ್ಕೊಂಡು ಸೇರಿಸ್ಕೊತೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನ ಜಜ್ಕೊಂಡು ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಾದರೂ ಸೇರಿಸ್ಕೋಬೋದು. ಬಟ್ ಈ ರೀತಿ ಜಜ್ಜಿ ಸೇರಿಸೋದ್ರಿಂದ ಅದರಲ್ಲಿರೋಂಥ ರಸ ಎಲ್ಲ ಬಿಟ್ಕೊಂಡು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನಾವು ಕಲ್ಲನ್ನ ಉಪಯೋಗಿಸಿ ನಾವು ಈ ರೀತಿ ಕುಟ್ಟೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಮಿಕ್ಸಿ ಉಪಯೋಗಿಸಿ ನಾವು ಈ ರೀತಿ ನಾವು ಜಜ್ಕೋತೀವಿ ಅಥವಾ ನುಣ್ಣಗೆ ಮಾಡ್ಕೊತೀವಿ ಅಂತ ಅನ್ನೋಕೆ ಹೋಗಬೇಡಿ, ಟೇಸ್ಟ್ ಚೆನ್ನಾಗಿರೋದಿಲ್ಲ. ಈ ರೀತಿ ನಾವು ಕಲ್ಲನ್ನ ಉಪಯೋಗಿಸಿ ಕುಟ್ಟೋದ್ರಿಂದನೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬ್ಯಾಚುಲರ್ಸ್ಗಂತೂ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. 5 ನಿಮಿಷ ಸಾಕು ಇದನ್ನ ರೆಡಿ ಮಾಡೋದಕ್ಕೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೋಡಿ, ಎಲ್ಲನೂ ನಾನು ಜಜ್ಜಿ ಸೇರಿಸ್ಕೊಂಡಿದ್ದಾಯಿತು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಕ್ಯೂಚುವಾಗ ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೋಬೋದು. ಇವಾಗ ಸ್ವಲ್ಪನೇ ಸೇರಿಸ್ಕೊಳ್ಳಿ. ಇದನ್ನ ನೀಟಾಗಿ ನಾವು ಕೈನ ತೊಳ್ಕೊಂಡು ನೀಟಾಗಿ ಎಲ್ಲ ಸ್ಮ್ಯಾಶ್ ಆಗೋ ಥರ ಕ್ಯೂಚಬೇಕು. ಕೈಯಲ್ಲಿ ಕಲರು ಚೇಂಜ್ ಆಗುತ್ತೆ ಮತ್ತು ಹುಣಸೆ ಹುಳಿ ಅದೆಲ್ಲ ರಸ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ಇದನ್ನ ನೀಟಾಗಿ ಕ್ಯೂಚ್ಕೋಬೇಕು. ಇಷ್ಟೇ ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು. ಜಾಸ್ತಿ ಪದಾರ್ಥನೂ ಬೇಡ ಇದು ಮಾಡೋದಕ್ಕೆ. ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ನಾವು ಗೊಜ್ಜನ್ನ ಮಾಡ್ಕೊಂಡು ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಟೇಸ್ಟ್ ಅಂತೂ ಹೇಳೋದೇ ಬೇಡ. ನೀವು ತಿನ್ನೋವರೆಗೂ ಅದ್ರ ಟೇಸ್ಟ್ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀರನ್ನು ಅಷ್ಟೇ ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ನಾನು ಇಷ್ಟೇ ನೀರು ಹಾಕ್ಕೊಂಡಿರೋದು. ಇದರಲ್ಲಿ ಒಂದು 3 ಜನ ನೀಟಾಗಿ ತಿನ್ಬೋದು. ನೀವೇನಾದರೂ ನೀರು ಜಾಸ್ತಿ ಹಾಕ್ಕೋತೀರಾ ಅಂತಂದರೆ ಐಟಮ್ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ ಎಲ್ಲ ತರ್ತರಿಯಾಗಿ ಯಾವ ರೀತಿ ಕಾಣಿಸ್ತಿದೆ ಅಂತ. ತಿನ್ನುವಾಗ ಅದು ಬಾಯಿಗೆ ಸಿಗ್ತಾ ಇದ್ರಂತೂ ಸೂಪರಾಗಿರುತ್ತೆ. ಒಂದೊಂದು ಸಲ ಸಾಂಬಾರು ಮಾಡೋದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ, ಆ ಟೈಮಲ್ಲಿ ಇದನ್ನು ಮಾಡ್ಕೊಳ್ಳಿ. ಬೇಗನೂ ಆಗುತ್ತೆ ಮತ್ತು ಕಡಿಮೆ ಸಮಯದಲ್ಲಿ ಇದನ್ನ ಮಾಡ್ಕೊಂಡ್ಬಿಡ್ಬೋದು. ಬಿಸಿ ಬಿಸಿ ಅನ್ನೋ ಜೊತೆ ನಾನು ಇದನ್ನ ಸರ್ವ್ ಮಾಡ್ಕೋತೀನಿ. ನೋಡಿದ್ರಲ್ವಾ, ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ನಾವು ಕೈಗೊಜ್ಜು ಅಥವಾ ಹಸಿಗೊಜ್ಜನ್ನ ಹೇಗೆ ಮಾಡ್ಬೋದು ಅಂತ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಕ್ಯಾನ್ಸರ್ ಕುಕಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ರೆಸಿಪಿ ಟ್ರೈ ಮಾಡಿದ ನಂತರ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.